ಅಮ್ಮ ಆಮೇಲೆ ಅಡ್ಗೆ ಮಾಡ್ಕೊಮ್ಮ. ಅಮ್ಮ ಬಾ ಅಮ್ಮ. ಏನೇ? ನಂಗೆ ತುಂಬಾ ಹಶ್ವಾಗ್ತಿದೆ, ಏನಾದ್ರು ತಿನ್ನಕ್ ಕೊಡು. ನಿನ್ ಹಾವಳಿನೇ ತಡೆಯಕ್ ಆಗ್ತಾ ಇಲ್ಲ ಕಣೆ ತಾಯಿ. ಮದುವೆ ಆಗೋ ಹೆಣ್ಮಕ್ಳು ಉಪವಾಸ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ವ್ರತ ಗೀತ ಮಾಡ್ಬೇಕಾಗತ್ತೆ. ಅಲ್ಲಿ ನಾನ್ ತಿಂಡಿ ತಿಂದು ವ್ರತ ಮಾಡ್ತೀನಿ ಅಂದ್ರೆ ಗಂಡನ ಮನೆಯವ್ರು ಸುಮ್ಮನಿರ್ತಾರ? ಮುಂದ್ ಯಾವಾಗ್ಲೂ ಆಗದನ್ನ ಈಗ್ಲೇ ಹೇಳಿ ಬಾಯಿ ಮುಚ್ಚಿಸ್ಬೇಡ. ನಂಗೆ ತಿಂಡಿ ಕೊಡು ಅಷ್ಟೇ. ಹೋಗ್ಲಿ ಬಿಡು ರಾಜೇಶ್ವರಿ, ಪಾಪ ಮಗು ಅದು, ಹಸು ತಡ್ಕೊಳಕ್ಕಾಗಲ್ಲ. ಕೊಡಿ ಏನಾದ್ರು ತಿನ್ನು. ನೀವು ಸುಮ್ಮನೆ ಇರಿ. ಇವತ್ತು ಗಣೇಶನ್ ಹಬ್ಬ. ಗಣೇಶನ್ಗೆ ಪೂಜೆ ಆಗಿ ಕಾಯಿ ಕಡುಬು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಆಗೋವರೆಗೂ ನೀನು ಏನೇ ಕೇಳಿದ್ರು ಕೊಡಲ್ಲ ನಾನು. ಬೇಕಾದ್ರೆ ಮಂದಾರನ್ ಹೇಳ್ತೀನಿ, ಒಂದ್ ಲೋಟ ಹಾಲೋ ಕಾಫಿನೋ ಕೊಡ್ತಾಳ ಅಷ್ಟೇ. ನನಗೆ ಕಾಫಿನೂ ಬೇಡ, ಗೀಫಿನೂ ಬೇಡ. ಗಗನ್, ಪೂಜೆಗೆ ರೆಡಿ ಮಾಡ್ಕೊಳ್ಳೋ. ಪುರೋಹಿತರು ಬರ್ಬೇಕಲ್ವೇನಮ್ಮ? ಅವ್ರು ಬರೋವರೆಗೂ ನಂಗೆ ಕಾಯಕ್ಕಾಗಲ್ಲ. ನಾನು ಕ್ಯಾಸೆಟ್ ಅಂಗಡಿಯೋ ಕ್ಯಾಸೆಟ್ ತಗೊಂಡ್ಬರ್ತೀನಿ. ಅಲ್ಲ ಪುಟ್ಟಿ, ಪೂಜೆಗೆ ಇನ್ನೊಂದ್ ಸ್ವಲ್ಪ ದುಡ್ಡು ಸ್ಯಾಂಕ್ಷನ್ ಮಾಡು ಅಂದ್ರೆ ಆಗಲ್ಲ ಅಂದೆ. ಈ ಕ್ಯಾಸೆಟ್ ಖರ್ಚಾಗಲ್ವಾ? ಅದೆಲ್ಲ ನಿಂಗೆ ಯಾಕೆ? ಪುರೋಹಿತರು ಕೊಡ್ಬೇಕಾಗಿದ್ದಿಲ್ಲ ದಕ್ಷಿಣೆ, ಅದ್ರಲ್ಲೇ ತಗೊಂಡ್ಬರ್ತೀನಿ. ಅಯ್ಯೋ ತಪ್ಪು ಕಣಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಪೂಜೆ ಮಾಡೋ ಪುರೋಹಿತರು ಗುರುಗಳು ಇದ್ದ ಹಾಗೆ, ಅವರಿಗೆ ದಕ್ಷಿಣೆ ಕೊಡದೆ ಇರೋಕ್ಕಾಗತ್ತಾ? ಹೂನಪ್ಪ, ಗುರುಗಳಂದ್ಮೇಲೆ ಹೊತ್ತು ಸರಿಯಾಗಿ ಬರ್ಬೇಕು ತಾನೆ. ಬರ್ಲಿಲ್ಲ, ಅದಕ್ಕೆ ಕ್ಯಾಸೆಟ್ ನಮ್ಮ ಗುರುಗಳು ಪುರೋಹಿತರು. ಆಯ್ತಾ? ಗಗನ್, ನೀನ್ ಪೂಜಾಗ್ ರೆಡಿ ಮಾಡ್ಕೋ. ಅಪ್ಪ ನೀನು ಪೂಜಾ ಕುತ್ಕೊಳ್ಳ. ಏನ್ರಿ ನೀವು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ನಿವೇದಿತಾ ಏನ್ರಿ ಹೊರಟೆ ಹೋದ್ಲ ಅವಳು? ನೀನೇ ನಗ್ತಾ ನಿಂತ್ಕೊಂಡ್ಬಿಟ್ಟೆ. ಬಾ, ಕಾಯಿ ತುರ್ಕೊಡ್ ಬಾ ನನ್ಗೆ. ಬಾ ಬಾ. ಅಪ್ಪ, ಗಣೇಶನ್ ಒಂಟಿ ಜನವರ ಸಾಕಲ್ವಾಪ್ಪ? ಹ್ಞೂ ಕಣಪ್ಪ, ಅವ್ನು ನಿಂತಾರನೆ ಬ್ರಹ್ಮಚಾರಿ. ಮಾಡು ಮಾಡು. ಓಂ ಅಥಾ ಶ್ರೀ ವರಸಿದ್ಧಿ ವಿನಾಯಕ ವ್ರತಃ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇತೇಂದ್ರಿಯಕಂ ಸ್ಮರಾಮಿ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿಪತೇತೇಂದ್ರಿಯಕಂ ಸ್ಮರಾಮಿ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು. ಅಥ ಘಂಟಾನಾದಂ, ಗಂಟೆಯನ್ನು ನಾದ ಮಾಡುವುದು. ಹೋಯಿತು, ಕರೆಂಟ್ ಹೋಯಿತು. ನಿವೇದಿತಾ ದೇವಿ, ನಿನ್ನ ಕ್ಯಾಸೆಟ್ ಪುರೋಹಿತರ ಗಂಟಲು ಕಟ್ಟಿ ಹೋಯಿತಲ್ಲಮ್ಮ. ಈ ಕರೆಂಟ್ ತಗೊಂಡು ಒಂಚೂರು ಬುದ್ಧಿನೇ ಇಲ್ಲ. ಯಾವಾಗ್ಲಂದ್ರೆ ಅವಾಗ ಕರೆಂಟ್ ತೆಗಿತಾರೆ. ಅವರಿಗೂ ಇವತ್ತು ಗಣೇಶನ ಹಬ್ಬ ಕಣಮ್ಮ, ರಜಾ ಮಾಡಿರ್ಬೋದು. ಅವ್ರು ಯಾಕಪ್ಪ ರಜಾ ಕೊಡ್ಬೇಕು? ಇವತ್ತು ಹಬ್ಬ, ಎಲ್ಲಾರ ಮನೇಲಿ ದೀಪಾಲಂಕಾರ ಮಾಡಿರ್ತಾರೆ. ಒಳ್ಳೆ ಸರ್ವಿಸ್ ಕೊಡ್ಬೇಕು ಅನ್ನೋ ಬುದ್ಧಿ ಬೇಡ್ವಾ? ಅಲ್ಲ ನಿವೇದಿತಾ, ನೀನ್ ಕೇಳಿಲ್ವಾ? ಅವ್ರದ್ದು ಗೌರ್ಮೆಂಟ್ ಕೆಲಸ, ಸರ್ಕಾರದ ಕೆಲಸ, ದೇವರ ಕೆಲಸ. ದೇವರ ಕೆಲಸ ಅಂದ್ರೆ ಪೂಜೆ ಮಾಡೋದಲ್ವಾ? ಗಗನ್, ನಿವೇದಿತಾಗೆ ಕೋಪ ಬಂದಿದೆ, ರೇಗಿಸ್ಬೇಡ. ಅಲ್ಲಪ್ಪ, ಆಗ್ಲೇ ಅಲಂಕಾರಕ್ಕೆ ಇನ್ನೊಂದ್ ಸ್ವಲ್ಪ ದುಡ್ಡು ಕೊಡೆ ಅಂದ್ರೆ ಒಂದು ಪೈಸಾ ಕೊಡಲ್ಲ ಅಲ್ಲೂ ಜಿಪ್ಣಿ. ಅದಕ್ಕೆ ಈ ತರ ಆಗಿದ್ದು. ಎಲ್ರಿಗೂ ನಮಸ್ಕಾರ. ಓ ನಮಸ್ಕಾರ ಪುರೋಹಿತರೆ, ಬನ್ನಿ ಬನ್ನಿ. ಏನು ಆಗಲೇ ಮಡಿ ಉಟ್ಕೊಂಡು ರೆಡಿ ಆಗಿದ್ದೀರಾ? ಪುರೋಹಿತರು ಬಂದ ತಕ್ಷಣ ಕರೆಂಟ್ ಬಂದ್ಬಿಡ್ತು. ಇನ್ನೇನಮ್ಮ, ಇದ್ದಾರಲ್ಲ ಕ್ಯಾಸೆಟ್ ಪುರೋಹಿತರು, ನಮ್ಮ ಅಗತ್ಯ ಏನು? ಬರ್ತೀನಿ. ಏನ್ ಪುರೋಹಿತ್ರೆ, ಲೇಟ್ ಆಗಿ ಬಂದ್ರಿ? ಈಗ ಪೂಜೆ ಮಾಡಿಸ್ದೆ ಹೋಗ್ತೀನಿ ಅಂತಿದ್ದೀರಾ? ಇನ್ನೇನಮ್ಮ, ಕ್ಯಾಸೆಟ್ ಪುರೋಹಿತರು ಇದ್ದಾರಲ್ಲ, ನಮ್ಮ ಅಗತ್ಯ ಏನು? ಇದಕ್ಕೆಲ್ಲ ಕಾರಣ ನೀವೇ. 9 ಗಂಟೆಗೆ ಬರ್ತೀನಿ ಅಂದವರು 10 ಗಂಟೆ ಆದ್ರೂ ಪತ್ತೇನೇ ಇಲ್ಲ. ಅಲ್ಲಮ್ಮ, ನಾವು 9 ಗಂಟೆ ಅಂದರೆ 1 ಗಂಟೆ ಸೇರಿಸ್ಕೋಬೇಕಮ್ಮ. ಯಾಕಂದರೆ ನಮಗೂ 10 ಮನೆ ಇರುತ್ತೆ ನೋಡಿ. ವರ್ಷಕ್ಕೆ ಒಂದೇ ಸಾರಿ ಗಣೇಶ ಬರೋದು. ಯಾರಿಗಿಲ್ಲ ಅಂತ ಹೇಳೋಕ್ಕಾಗತ್ತೆ? ಸದ್ಯ ನಾನು ಬಂದಿದ್ದೀನಲ್ಲ, ಖುಷಿ ಪಡಿ. ಯಾಕಂದರೆ ಕೆಲವೊಬ್ರು ಬರ್ತೀವಿ ಅಂತೇಳಿ ಬರೋದೇ ಇಲ್ಲ, ಕೈ ಕೊಟ್ಟು ಬಿಡ್ತಾರೆ. ಅದ್ರಾಗ ರಾಯರೇ, ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಿದ್ದೇ ಇದೆ. ಇಡೀ ಪುರೋಹಿತರೆ, ನೀವು ಬಂದಿದ್ದೀರಲ್ಲ ಸಾಕು. ಈ ನನ್ನ ಮಗಳು ಇನ್ನೂ ಚಿಕ್ಕವಳು, ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಕೋಪ. ಅಲ್ಲ ರೀ, ಚಿಕ್ಕ ಮಕ್ಕಳಿಗೆ ಹೆಂಗೆ ಉಪವಾಸ ಇರಿ ಅಂತ ಕಡ್ಡಾಯ ಮಾಡಬಾರ್ದು. ಏನಾದ್ರು ತಿನ್ನೋಕೆ ಕೊಟ್ಟು ಬಿಡೋದು. ಕೇಳದ್ನೇನಮ್ಮ ಪುರೋಹಿತ್ರ ಹೇಳಿದ ಮಾತನ್ನ? ಸಾಕು ಸುಮ್ನಿರಿ.
ನಮ್ಮನೇಲಿ ಅದೆಲ್ಲ ನಡೆಯಲ್ಲ, ನಂಗೆ ಅದಿಷ್ಟ ಆಗಲ್ಲ. ಅದಕ್ಕೆ ನಾನು ಏನೂ ಕೊಡಲ್ಲ. ಶಾಸ್ತ್ರಿಗಳೇ, ನೀವು ಪೂಜೆ ಶುರು ಮಾಡಿಸಿ ಬೇಗ. ZTV ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ರಾಜ್ಯಕ್ಕೆ ಇದು ಭಾಳ ಒಂದು ತುಂಬ ಮುಖ್ಯವಾದಂಥ ಒಂದು ಹಬ್ಬ ಇದು, ಗೌರಿ ಗಣೇಶದು. ದೇವರು ನಿಮಗೆ ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೆಲ್ಲರಿಗೂ ಸಂತೋಷ ನೆಮ್ಮದಿ ಕೊಡಲಿ, ಎಷ್ಟು ಸಾಕು ಅಂತ ನಾನು ಕೇಳ್ಕೊತೀನಿ. ವರ್ಷಕ್ಕೆ ಒಂದೇ ಸಾರಿ ಗಣೇಶ ಬರೋದು, ಯಾರಿಗಿಲ್ಲ ಅಂತ ಹೇಳೋಕ್ಕಾಗತ್ತೆ? ಸದ್ಯ ನಾನು ಬಂದಿದ್ದೀನಲ್ಲ, ಖುಷಿ ಪಡಿ. ಯಾಕಂದರೆ ಕೆಲವೊಬ್ರು ಬರ್ತೀವಿ ಅಂತೇಳಿ ಬರೋದೇ ಇಲ್ಲ, ಕೈ ಕೊಟ್ಟು ಬಿಡ್ತಾರೆ. ಅದ್ರಾಗ ರಾಯರೇ, ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಿದ್ದಿದ್ದೇ ಇದೆ. ಇಡೀ ಪುರೋಹಿತರೆ, ನೀವು ಬಂದಿದ್ದೀರಲ್ಲ ಸಾಕು. ಈ ನನ್ನ ಮಗಳು ಇನ್ನೂ ಚಿಕ್ಕವಳು, ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಕೋಪ. ಅಲ್ಲ ರೀ, ಚಿಕ್ಕ ಮಕ್ಕಳಿಗೆ ಹೆಂಗೆ ಉಪವಾಸ ಇರಿ ಅಂತ ಕಡ್ಡಾಯ ಮಾಡಬಾರ್ದು, ಏನಾದ್ರು ತಿನ್ನೋಕೆ ಕೊಟ್ಟು ಬಿಡೋದು. ಕೇಳದ್ಯೇನಮ್ಮ ಪುರೋಹಿತ ಹೇಳಿದ ಮಾತನ್ನ? ಸಾಕು, ಸುಮ್ಮನಿರಿ. ನಮ್ಮನೇಲಿ ಅದೆಲ್ಲ ನಡೆಯಲ್ಲ, ನಂಗೆ ಅದಿಷ್ಟ ಆಗಲ್ಲ. ಅದಕ್ಕೆ ನಾನು ಏನೂ ಕೊಡಲ್ಲ. ಶಾಸ್ತ್ರಿಗಳೇ, ನೀವು ಪೂಜೆ ಶುರು ಮಾಡಿಸಿ ಬೇಗ. ಬೇಗ ಅಂದರೆ ಹೇಗಮ್ಮ? ಎಲ್ಲ ಮಂತ್ರೋಕ್ತವಾಗಿ ಆಗಬೇಕು ತಾನೆ. ಪಿಳ್ಳಾರಿ ಪೂಜೆ, ಆಮೇಲೆ ಗಣೇಶನ ಪೂಜೆ, ಅಷ್ಟೋತ್ರ, ಸಹಸ್ರನಾಮಾವಳಿ, ಪತ್ರಿ ಪೂಜೆ, ಗರಿಕೆ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಕತೆ. ಪುರೋಹಿತ್ರೆ, ಸಂಜೆ ನಾವು ಕತೆ ಓದ್ಕೋತೀವಿ, ನೀವು ಉಳಿದ ಪೂಜೆ ಮಾಡಿಸ್ಬಿಡಿ. ಹೌದು, ಅದೇ ಸರಿ. ಆಮೇಲೆ ಗಗನ್, ಮುಂದಿನ ವರ್ಷದಿಂದ ನೀನೇ ಪೂಜೆ ಮಾಡ್ಬಿಡಪ್ಪ. ಹೇಗಿದ್ರು ಅಂಗಡಿಯಲ್ಲಿ ವ್ರತರತ್ನ ಮಾಲ ಸಿಗತ್ತೆ. ಐಡಿಯಾ ಏನೋ ಒಳ್ಳೇದೆ, ಆದರೆ ಪುರೋಹಿತರು ಬೇಜಾರು ಮಾಡ್ಕೊಂಬಿಟ್ರೆ ಕಷ್ಟ. ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ. ಆದರೆ ಈ ಕ್ಯಾಶೆಟ್ ಪುರೋಹಿತರಿಗಿಂತ ಗ್ರಂಥ ಪುರೋಹಿತರೇ ಮೇಲಲ್ವಾ? ಹಾಗೇನಿಲ್ಲ ಶಾಸ್ತ್ರಿಗಳೇ, ನೀವು ನಮ್ಮ ಕುಲಪುರೋಹಿತರು, ಗುರುಮುಖೇನ ಆದ ಪೂಜೆನೇ ಶ್ರೇಷ್ಠ. ಹಾಗೇನಿಲ್ಲಮ್ಮ, ದೇವರಿಗೆ ಸ್ವತಃ ಪೂಜೆನೇ ಶ್ರೇಷ್ಠ. ಹಿಂದಿನ ಕಾಲದಲ್ಲಿ ಹಾಗೇ ಮಾಡಿರೋರು. ಅವರೇ ಸ್ವತಃ ಮಂತ್ರ ತಂತ್ರಗಳನ್ನು ಕಲಿತು ತಾವೇ ಸ್ವತಃ ಪೂಜೆ ಮಾಡಿ ಪುರೋಹಿತರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಆಶೀರ್ವಾದ ಪಡಿತಾ ಇದ್ರು. ಪುರೋಹಿತ್ರೆ, ಈಗ ನಿಮ್ ಕತೆ ಪುರಾಣ ಸಾಕು, ಪೂಜೆ ಮಾಡಿಸಿ. ಹೌದೌದು, ನಮ್ ನಿವೇದಿತಂಗೆ ಹೊಟ್ಟೆ ಪೂಜೆ ಕಡೆನೇ ಗಮನ ಅಲ್ವಾ ನಿವೇದಿತ? ಗಗನ್, ಸುಮ್ನಿರ್ತ್ಯಾ? ಪುರೋಹಿತ್ರೆ, ಆಯ್ತಮ್ಮ. ಎಲ್ರು ಹೂ ಅಕ್ಷತೆ ತಗೊಂಡಿದ್ದೀರಾ? ಓ, ಎಲ್ರು ತಗೊಂಡಿದ್ದೀರಾ? ಆಯ್ತು, ಶುರು ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯ. ಗೆಜ್ಜೆ ವಸ್ತ್ರ ಕೊಡು. ಹಾಂ, ಆಯಿತು. ಮಾಡ್ಬೋದಲ್ವಪ್ಪ? ಎಲ್ಲರೂ ನಿಂತ್ಕೊಳ್ಳಿ. ಹೌದು, ಹಿರಣ್ಯಪಾತ್ರಂ ಮಧಾ ಪೂರ್ಣಂ ದದಾತೆ ಮಧುವ್ಯೋಸಾನೇತೆ ಏಕದಾ ಬ್ರಹ್ಮಣ ಉಪಹರತೆ ಏಕದೈವ ಯಜಮಾನಃ ಯಸ್ತೇಜೋ ದದಾತೆ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಆವಾಹಿತ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಕರ್ಪೂರ ಉತ್ತರ ಮಂಗಲ ನೀರಾಜನಂ ದರ್ಶಯಾಮಿ. ನೀರಾಜನಾಂತರ ಮಧ್ಯೆ ಆಚಮನ್ಯಂ ಸಮರ್ಪ್ಯಾಮಿ. ಆಚಮನ್ಯಾಂತರ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಹಲೋ, ಏನಪ್ಪ ತಾಂಬೂಲ
ತಾಂಬೂಲ ಹಾಕೋತಾ ಇದೀಯಾ? ತಾಂಬೂಲ ಏನಿದ್ರು ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗಲ್ಲ. ಅಯ್ಯೋ ಹೋಗೆ, ನೀನು ಇನ್ನೂ 18ನೇ ಶತಮಾನದಲ್ಲಿ ಇದ್ಯಾ. ಈಗಿನ ಕಾಲದಲ್ಲಿ ತಾಂಬೂಲ ಅನ್ನೋ ಪದನೇ ಜನ ಮರ್ತೋಗ್ತಾ ಇದ್ದಾರೆ. ಈಗ ಏನಿದ್ರು ಬೀಡ ಕಾಲ, ಅದೇನು ಹೇಳ್ತಾರೆ, ಬನಾರಸ್, ಬಾಂಬೆ, ಕಲ್ಕತ್ತಾ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗಾದ್ರೆ ನೀನ್ ಬೀಡ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ಅಯ್ಯೋ ಇಲ್ಲ ಕಣೆ, ಇವ್ರು ಹೇಳಿದ್ ಕೇಳಿದ್ ಹೇಳ್ತಾ ಇದೀನಿ ಅಷ್ಟೇ, ಜನರಲ್ ನಾಲೆಡ್ಜ್. ಅದು ಅಲ್ಲದೆ ಇವತ್ತು ಹಬ್ಬದ ಊಟ ಜೋರಾಗಿತ್ತು ನೋಡು, ಜಾಸ್ತಿ ಆಗೋಯ್ತು. ಎಲೆ ಅಡಿಕೆ ಹಾಕೊಂಡ್ರೆ ಚೆನ್ನಾಗಿ ಜೀರ್ಣ ಆಗುತ್ತಂತೆ. ಅದು ಅಲ್ಲದೆ ಎಲೆ ಇಟ್ ಈಸ್ ವೆರಿ ರಿಚ್ ಇನ್ ಕ್ಯಾಲ್ಸಿಯಂ, ಅದಕ್ಕೆ ಹಾಕೊಂಡೆ. ರಾಜೇಶ್ವರಿ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಏನಿಲ್ಲ, ಏನೋ ಜ್ಞಾಪಕಕ್ಕೆ ಬಂತು, ಬೇಜಾರಾಗ. ಅಮ್ಮ ಅದೇನು ಅಂತ ಹೇಳಮ್ಮ. ಏನಿಲ್ಲ ಬಿಡೆ. ಏನು ಅಂತ ಹೇಳಮ್ಮ, ನಾವು ಕೇಳ್ತೀವಿ. ಏನಿಲ್ಲ ಕಣೆ, ನಿಂದು ಧೀರಜ್ದು ದಾಮಿನಿದು ಗಗನ್ದು ಮದುವೆ ಆಗಿದ್ರೆ ಈ ಹಬ್ಬ ಎಷ್ಟು ಸಂಭ್ರಮದಿಂದ ಕೂಡಿರೋದೋ ಏನೋ. ಕಾಮಾಕ್ಷಿ ಮನೆಯಿಂದ ಗಗನ್ಗೆ ಬೆಳ್ಳಿ ಗಣೇಶ ಬಂದಿರೋದು, ಅವನು ಈ ಸಾರಿ ಅದನ್ನೇ ಪೂಜೆ ಮಾಡ್ತಾ ಇದ್ದ. ಮತ್ತೆ ದಾಮಿನಿ ರೇಷ್ಮೆ ಸೀರೆ ಉಟ್ಕೊಂಡು ಸಂಭ್ರಮದಿಂದ ಓಡಾಡಿರೋಳು. ಈಗ ಅಮ್ಮ, ಹಬ್ಬದ ದಿನ ಮನೇಲಿ ಎಲ್ರೂ ಖುಷಿ ಖುಷಿಯಾಗಿದ್ದೀವಿ. ಈ ದಿನ ಯಾಕೆ ಆ ಮನೆಯವ್ರ ಸುದ್ದಿ ಎತ್ತುತ್ತೀಯ? ಹಾಗೇನೆ ನಮ್ಮ ಮನೆಯಿಂದ ಧೀರಜ್ಗೆ ಬೆಳ್ಳಿ ಗಣಪತಿ ಕಳಿಸ್ತಾ ಇದ್ವಿ. ಅವನು ಅದನ್ನು ಪೂಜೆ ಮಾಡಿರ್ತಾ ಇದ್ದ. ಮಂದಾರ ನಮ್ಮ ಮನೇಲಿ ಇರ್ತಾ ಇರಲಿಲ್ಲ, ಗಂಡನ ಮನೇಲಿ ಇರ್ತಾ ಇದ್ಲು. ಅಮ್ಮ ಸಾಕು, ನಿಲ್ಲಿಸ್ತೇನೆ ಮಾತನ್ನ. ಅಲ್ಲ, ಇಂಥ ಒಳ್ಳೆ ಹೊತ್ತಿನಲ್ಲಿ ಅದನ್ನೆಲ್ಲ ಜ್ಞಾಪಿಸ್ಕೊಳಕ್ಕಾದ್ರೂ ನಿನಗೆ ಹೇಗೆ ಮನ್ಸು ಬಂತು ಹೇಳೋ? ಪುಣ್ಯ, ದೇವ್ರ ದಯ ಇದನ್ನೆಲ್ಲ ತಪ್ಪಿಸ್ದ. ಇಲ್ದೇ ಹೋಗಿದ್ದಿದ್ರೆ ದಾಮಿನಿ ಸೀರೆನ ಉಟ್ಕೋತಾ ಇದ್ಲೋ. ನಾನು ಜೀನ್ಸೇ ಹಾಕೊಂಡಿರ್ತೀನಿ ಅಂತ ಹೇಳಿರೋಳು. ಆಗ ಗಗನು ಪಾಪ ಮೊಕ್ಟಾಲ್ ಉಟ್ಕೋತಾ ಇದ್ದ, ಹಾಫ್ ಪ್ಯಾಂಟ್ ಹಾಕೊಂಡ್ರೋಣ ಅಷ್ಟೇ. ಇನ್ನು ಆ ಮನೇಲಿ ಫಾರಿನ್ ರಿಟರ್ನ್ ಧೀರಜ್ ಮಹಾಶಯರು ಹಬ್ಬದ ದಿನನೂ ಕಂಠ ಪೂರ್ತಿ ಕುಡ್ಕೊಂಡು ಬಂದು ಪೂಜಾ ಆಳಲ್ಲಿ ಪೂಜೆ ಎಲ್ಲ ಮಾಡಿಲ್ಲಮ್ಮ ಅಂತ ಕೂತಿರೋನು ನಮ್ಮ ಮಂದಾರ ಕಣ್ಣೀರು ಹಾಕೊಂಡಿರೋಳು. ಎಲ್ಲ ZTV ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ. ನಮ್ಮ ಧಾರಾವಾಹಿ ಹಸೆಮಣೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಪ್ರತಿ ಸರಿನೂ ಆಚೆ ಹೋದಾಗ ಎಲ್ಲರೂ ಸಿಕ್ಕುವಂಥ ಅಭಿಮಾನಿಗಳಾಗಲಿ ಎಲ್ಲರೂ ಹಸೆಮಣೆ ಧಾರಾವಾಹಿ ಬಗ್ಗೆ ಮಾತಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಮಾಡೋದೇ ನಿಮ್ಮ ಇಷ್ಟಕ್ಕೆ ಅಂತ ಹೇಳಿ ನೀವು ನಮಗೆ ನೋಡಿ ಆಶೀರ್ವಾದ ಮಾಡಿ ಇನ್ನಷ್ಟು ಒಳ್ಳೆಯ ಧಾರಾವಾಹಿಗಳನ್ನ ನಮ್ಮ ಪ್ರೊಡಕ್ಷನಿಂದ ಖಂಡಿತ ನೀಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ರೀ, ನೀವು ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಏನೋ ನನ್ನ ಮನಸ್ಸಿಗೆ ತೋಚ್ತು ಅಂದ್ಬಿಟ್ಟೆ. ಇಷ್ಟಕ್ಕೂ ನಮ್ಮ ಮಕ್ಕಳು ಹೇಳ್ತಿರೋದು ಸರಿನೇ ಅಲ್ವಾ? ನಮಗೆ ಬಂಗಾರದಂಥ ಮಕ್ಕಳು ಬೇಕಂಡ್ರಿ, ಅವ್ರಿಗೆ ಬೇಕಾದಂಥ ಒಳ್ಳೆ ಸಂಬಂಧಗಳು ಸಿಗುತ್ತೆ. ನೀವೇನೂ ಚಿಂತೆ ಮಾಡಬೇಡಿ. ಹಾಗಲ್ಲ ರಾಜೇಶ್ವರಿ, ಕಾಮಾಕ್ಷಿ ನೆನಪಿಗೆ ಬಂದು ಪ್ರತಿ ವರ್ಷ ಗೌರಿ ಗಣೇಶನ ಹಬ್ಬಕ್ಕೆ ಅವಳ ಮನೆಗೆ ಹೋಗಿ ಬಾಗಿನ ಕೊಟ್ಟು ಬರ್ತಾ ಇದ್ದೆ. ಆದರೆ ಈ ವರ್ಷ ಏನು ಅಂದ್ಕೋತಾಳೋ ಏನು. ನಾನು ಹೇಳಿದೆ ನಿಮಗೆ ಹೋಗಿ ಕೊಟ್ಟು ಬನ್ನಿ ಅಂತ, ನೀವೇ ಹೋಗಲಿಲ್ಲ. ಯಾಕ್ರಿ ಹೋಗಲಿಲ್ಲ? ರಾಜೇಶ್ವರಿ, ಹೇಗೆ ಹೋಗೋದು? ನಾನು ಬಾಗಿನ ತಗೊಂಡು ಅವ್ರ ಮನೆಗೆ ಹೋಗೋದು, ಶ್ರೀಕಂಠು ನನ್ನನ್ನು ನೋಡಿ ಬಾಯಿಗೆ ಬಂದ ಹಾಗೆ ಬೈದು ಆ ಬಾಗಿನ ತೆಗೆದು ಬಿಸಾಡೋದು ಎಷ್ಟೊಂದು ಅಪಶಕ್ನ ಅಲ್ವಾ? ಹೆಣ್ಣು ಮಗಳ ಮನೆಯಿಂದ ಬಾಗಿನ ವಾಪಸ್ ತರೋದನ್ನ ನನ್ನಿಂದ ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ಈ ಸಲ ಹೋಗಲಿಲ್ಲ. ಆದರೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ರಾಜೇಶ್ವರಿ. ಬೇಜಾರು ಮಾಡ್ಕೋಬೇಡಿ.
ಸರಿ ಹೋಗುತ್ತೆ. ಅಪ್ಪ, ಅತ್ತೆ ನಮ್ಮೆಲ್ಲರೂ ಮನಸ್ಸಿನಲ್ಲಿದ್ದಾರೆ. ಅವ್ರಿಗೆ ನಾವು ಮನಸ್ಸಿನಿಂದಾನೇ ಸೌಭಾಗ್ಯ ಬಯಸೋಣ. ಮಾನಸ ಪೂಜೆ ಅಂತಾರಲ್ಲ ಹಾಗೆ ಅವ್ರಿಗೇನು ಕೊಡಬೇಕು ಅಂತಿದ್ವೋ ಅದನ್ನು ನಾವು ದೇವ್ರ ಮುಂದೆ ಮೀಸಲಿಡೋಣ. ಕಾಲ ಹೀಗೆ ಇರಲ್ಲ ಅಪ್ಪ. ಯಾವತ್ತಾದ್ರೂ ಒಂದಿನ ನಮ್ಮ ಮನೇಲಿ ಶುಭ ಕಾರ್ಯ ಆಗುತ್ತಲ್ಲ, ಆವಾಗ ಅತ್ತೆ ಮಡಲು ತುಂಬೋಣ. ಮಂದಾರ ಹೇಳೋದು ಕರೆ. ನೀವು ಅವ್ರ ಮನೆಗೆ ಹೋದ್ರೆ ತಾನೆ ಅವ್ರು ನಿಮ್ಮನ್ನು ಅವಮಾನ ಮಾಡೋದು. ನೀವು ಅವ್ರ ಮನೆಗೆ ಹೋಗ್ಬೇಡಿ ಅಪ್ಪ. ನಿವೇದಿತಾ, ಏನೇ ಇದು? ಈಗ ತಾನೇ ಊಟ ಮಾಡಿದ್ಯಾ, ಮತ್ತೆ ಎಂಜಲ ಮೊಸರು ಮಾಡೋಕೆ ಶುರು ಮಾಡಿಬಿಟ್ಯಾ? ಹೋಗು, ಕೈ ತೊಳಿ ಹೋಗು. ಹೋಗಮ್ಮ. ನಿನಗೆ ಯಾವತ್ತೂ ಬುದ್ಧಿ ಬರಲ್ಲ ಬಿಡು. ಅಮ್ಮ, ಇದನ್ನು ಒಳಗಿಡ್ಲಾ? ಬೇಡ ಕಣೆ, ಅದಲ್ಲೇ ಇರಲಿ. ಮಂದಾರ, ಒಂಚೂರು ಮೊಸರನ್ನ ಕಲಿಸ್ಬಿಡೆ. ಸಾಯಂಕಾಲನೇ ಗಣಪತಿ ವಿಸರ್ಜನೆ ಮಾಡ್ಬೇಕಲ್ವಾ? ಸರಿ ಅಮ್ಮ. ಏನಮ್ಮ, ಇವತ್ತೇ ಗಣಪತಿನ ಬಿಟ್ಬಿಡೋದಾ? ಇನ್ನೊಂದು 5 ದಿನ ಇಟ್ಕೊಳತ್ತಾನೆ. ಹೌದಮ್ಮ, ಮೊದ್ಲಿನ ಕಾಲದಲ್ಲಿ 5 ದಿವಸ ಇಟ್ಕೊಂಡು ಪ್ರತಿ ದಿವಸನೂ ಒಂದೊಂದು ಭಕ್ಷ ಮಾಡಿ ನೈವೇದ್ಯ ಮಾಡ್ತಾ ಇದ್ರು. ಈಗ ಮಡಿ ಹುಡಿ ಎಲ್ಲ ಮಾಡೋಕ್ಕಾಗತ್ತೇನೆ? ಅದಕ್ಕೆ ಬೆಳಿಗ್ಗೆ ಕೂರ್ಸೋದು, ಸಾಯಂಕಾಲ ವಿಸರ್ಜನೆ ಮಾಡೋದು. ಅಮ್ಮ, ಸಾಕು ನಿಲ್ಸ್ತೇ ನಿನ್ ಕತೆ ಪುರಾಣನ. ಕಾಲಕ್ಕೆ ತಕ್ಕ ಹಾಗೆ ನಡಿಬೇಕು. ಅಂದ್ರೆ ಎಲ್ಲ ಮುಗ್ದೋಯ್ತಾ? ಅಯ್ಯೋ ದಡ್ಡಿ, ಎಲ್ಲ ಮುಗಿಯುತ್ತೆ. ನಮ್ಮನೆಯಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾ ಇದೀವಿ, ನಮ್ಮಲ್ಲಿ ಹಬ್ಬ ಮುಗಿತಾ ಇದೆ. ಆದ್ರೆ ಜೀ ಕನ್ನಡ ವಾಹಿನಿಲಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ. ಆದ್ರೆ ನಾನು 2020 ಮ್ಯಾಚ್ ನೋಡ್ಬೇಕು. ಹಲೋ, ಮ್ಯಾಚು ಇಲ್ಲ ಗೀಚು ಇಲ್ಲ, ನಾವೆಲ್ಲರೂ ಸೇರ್ಕೊಂಡು ಸ್ಪೆಷಲ್ ಪ್ರೋಗ್ರಾಮ್ ನೋಡೋಣ. ನೀವೆಲ್ಲ ಸೈ ಅಂದ್ಮೇಲೆ ನಾನು ಜೈ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳಿದೆ. ನಾವಂತೂ ತಪ್ಪದೆ ನೋಡ್ತೇವೆ. ನೀವು ನೋಡ್ತೀರಾ ಅಲ್ವಾ? ಪೂರ್ಣಿಮಾ ಪ್ರೊಡಕ್ಷನ್ಸ್ ರವರ ಹಸೆಮಣೆ ಧಾರಾವಾಹಿ ತಂಡದ ಪರವಾಗಿ ಸಮಸ್ತ ಜಿ ಟಿವಿ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.